ಫೋನ್ ಎತ್ತಲಿಲ್ಲ, ಮಾತಾಡಿಲ್ಲ. ಅವರು ಇದನ್ನು ತಮ್ಮ ಚೇಂಬರ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಬ್ಬರು ಕೇಳಿದ್ರೆ ಅವರ ಬೇರೆ ಯಾರು ಸ್ಟಾಫು ಅವ್ರ ರೂಮ್ನಲ್ಲಿ ಕೆಲಸ ಮಾಡಲ್ವಾ ಅಂತಂದರೆ, ನಮಗೆ ಒಬ್ಬರು ಪ್ಯೂನು ಇಲ್ಲ, ನಮ್ಗೆ ಅಟೆಂಡರ್ ಇಲ್ಲ, ಯಾರೂ ಇಲ್ಲ, ನಾವೊಬ್ಬರೇ ಅದಕ್ಕೋಸ್ಕರ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಇಬ್ಬರು ಬಂದರು, ಮಂಜುನಾಥ್ ಅನ್ನೋರು ಒಬ್ಬರು ಬಂದರು, ಇನ್ನೊಬ್ಬರು ಬಂದರು. ಅವ್ರದ್ದು ಅಟೆಂಡೆನ್ಸು ರಿಜಿಸ್ಟ್ರ್ ತರಿಸಿ ನೋಡಿದ್ರೆ 1 ವಾರದಿಂದ ಇಲ್ಲಿ ಸೈನ್ ಹಾಕಿಲ್ಲ. ಅವ್ರು ಹೇಳೋದು 3 ದಿನ ನಾನು ತುಮಕೂರಿಗೆ ಹೋಗ್ತೀನಿ, 3 ದಿನ ಇಲ್ಲಿ ಸೈನ್ ಮಾಡ್ತೀನಿ ಅಂತಂದು. 3 ದಿನ ಇಲ್ಲಿರೋದಕ್ಕೂ ಕೂಡ ಅದರಲ್ಲೂ ಕೂಡ ಖಾಲಿ ಬಿದ್ದಿದೆ, ಅದನ್ನು ಅವರು ಸೈನ್ ಮಾಡಿಲ್ಲ. ಆಮೇಲೆ ಅವರು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ, ನಾವು ರೆಮಿಟೆನ್ಸ್ ಮಾಡೋದಕ್ಕೆ ಬ್ಯಾಂಕ್ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ಎಲ್ಲರಿ ನೀವು ಮೂಮೆಂಟ್ ರಿಜಿಸ್ಟ್ರು, ನೀವು ಆಫೀಸಿಗೆ ಬಂದಾಗ ಎಲ್ಲಿದ್ದೀರಾ ಅಂತ ಗೊತ್ತಾಗೋದಕ್ಕೆ ಮೂಮೆಂಟ್ ರಿಜಿಸ್ಟ್ರ್ ಮೇಂಟೈನ್ ಮಾಡಿದ್ದೀರಾ ಅಂದರೆ ಮೂಮೆಂಟ್ ರಿಜಿಸ್ಟ್ರ್ ಮೇಂಟೈನ್ ಮಾಡಿಲ್ಲ. ಕ್ಯಾಶ್ ನಿಮ್ಮ ಹತ್ರ ಎಷ್ಟಿದೆ ಅಂತ ತೋರಿಸೋದಕ್ಕೆ ಕ್ಯಾಶ್ ರಿಜಿಸ್ಟ್ರ್ ಕೂಡ ಮೇಂಟೈನ್ ಮಾಡಿಲ್ಲ. ಟೋಟಲ್ ಇರ್ರೆಗ್ಯುಲಾರಿಟಿ ಇರ್ತಕ್ಕಂಥ, ನಾವು ಬಹುಶಃ ಎಷ್ಟು ಆಫೀಸುಗಳು ವಿಸಿಟ್ ಮಾಡಿದ ಮೇಲೆ ಇವತ್ತು ನೋಡ್ತಾ ಇದ್ದೀವಿ, ಇದರಷ್ಟು ವರ್ಸ್ಟ್ ಇರ್ರೆಗ್ಯುಲರ್ ಆಫೀಸು ನಾವೆಲ್ಲೂ ನೋಡಲಿಲ್ಲ. ಅಷ್ಟು ಇರ್ರೆಗ್ಯುಲರ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿದ್ದಾರೆ. ಹಾಂ, ನಾವು ಬಂದಾಗ ಕಂಟ್ರೋಲರು ಕೂಡ ನಮ್ಮ ಜೊತೆಗೆ 1 ಗಂಟೆಗೆ ಆಫೀಸ್ಗೆ ಎಂಟ್ರಿ ಆಗಿದ್ದಾರೆ. ಕೇಳಿದ್ದಕ್ಕೆ ಅಲ್ಲ, ಕರೆಕ್ಟು, ನೀವು ಹೇಳಿದ್ದು ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ. ನಾವು ಅವ್ರು ಕೇಳಿದ್ದಕ್ಕೆ ನಾವಿಲ್ಲ, ಎಲ್ಲಿ ಸೆಕ್ರೆಟ್ರಿ ಕರೆದಿದ್ರು, ಸೆಕ್ರೆಟ್ರಿಯೇಟ್ ಆಫೀಸ್ಗೆ ಹೋಗಿದ್ದೆ ಅಂತಂದು ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಮೂಮೆಂಟ್ ರಿಜಿಸ್ಟ್ರಲ್ಲಿ ಅವ್ರದ್ದು ಎಂಟ್ರಿ ಇಲ್ಲ. ಆಫೀಸಲ್ಲಿ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತಂದು ಇನ್ಫಾರ್ಮೇಷನ್ನೇ ಇರೋದಿಲ್ಲ. ಅವ್ರು ತಿಳ್ಕೋಬೇಕು, ಪಬ್ಲಿಕ್ ಸರ್ವೆಂಟ್ಸ್ ಆಗಿ ನಮ್ಮ ಕರ್ತವ್ಯ ಏನು, ಇದು ಪಬ್ಲಿಕ್ ಆಫೀಸು, ಯಾರು ಬಂದರೂ ಕೂಡ ಆನ್ಸರ್ ಹೇಳೋದಕ್ಕೆ ಯಾರಾದರೂ ಒಬ್ರು ಇರಬೇಕು ಅವ್ರ ಆಫೀಸ್ಗಳಲ್ಲಿ. ಈಗ ಅವ್ರ ಚೇಂಬರ್ನಲ್ಲಿ ಏನಿದೆ ಡಾಕ್ಯುಮೆಂಟ್ಸು, ಏನು ಎತ್ತ ಪ್ರತಿಯೊಂದು ಇವಾಗ ನಾವು ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ಬಂದು ಸಾಹೇಬ್ರು ಈಗಾಗಲೇ ಡೀಟೇಲಾಗಿ ಹೇಳಿರೋ ಹಾಗೆ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಎಷ್ಟೆಷ್ಟು ಅಲ್ಲಿ ಪಬ್ಲಿಕ್ ಮನಿ ಇನ್ವಾಲ್ವ್ ಆಗಿದೆ, ಏನೇನು ಅನಾಹುತಗಳಾಗಿದೆ ಅಂತ ಕಂಡುಹಿಡಿಬೇಕಾದ್ದು ಲೋಕಾಯುಕ್ತರ ಕರ್ತವ್ಯ, ಲೋಕಾಯುಕ್ತ ಆಫೀಸ್ ಕರ್ತವ್ಯ. ಅದನ್ನು ಮಾಡೋದಕ್ಕೆ ಅವಕಾಶನೂ ಕೊಡದಂಗೆ ಇವರು ಮಾಡಿರೋದು ನಿಜವಾಗ್ಲೂ ಪರಿಶೀಲನೆ ಮಾಡೋದಕ್ಕಾಗೋದಿಲ್ಲ. ಪರಿಶೀಲನೆ ಮಾಡಬೇಕು ನಾವು. ಎಲ್ಲ ಫ್ಲೋರು, 4th ಫ್ಲೋರ್ ಅಂತ ಬಿಟ್ಟು ಇನ್ನೆಲ್ಲ ಫ್ಲೋರ್ನು ಲಾಕ್ ಮಾಡ್ಕೊಂಡು ಹೋಗಿದೆ. ಈಗ 2:30 ಆಗಿದೆ, ಇನ್ನೂ ಬಂದಿಲ್ಲ, ತೆಗೆದಿಲ್ಲ. ನಾವು ಇನ್ನೂ ವೆಯ್ಟ್ ಮಾಡ್ತೀವಿ. 4 ಗಂಟೆ ತನಕ ನಮ್ಮ ಆಫೀಸರ್ಸ್ ವೆಯ್ಟ್ ಮಾಡ್ತೀವಿ. ಹೋಗಲಿಲ್ಲ ಅಂತಂದರೆ ಅದನ್ನು ಯಾರು ಲಾಕ್ ತೆಗಿಬಾರ್ದು ನಾವು ಬರೋವರೆಗೂ ಕೂಡ. ನಾಳೆ ದಿವಸ ಮತ್ತೆ ನಮ್ಮ ಆಫೀಸರ್ಸ್ ಬಂದಾಗ ನಮ್ಮ ಎದುರಿಗೆ ತೆಗಿಬೇಕು ಅದನ್ನು ಲಾಕು ಅಂತಕ್ಕಂಥ ಒಂದು ನಿರ್ದೇಶನ ಕಂಟ್ರೋಲರ್ಗೂ ಕೂಡ ಕೊಟ್ಟು ಸಾಹೇಬರು ಇವತ್ತು ಈಗ ಏನು ಮಾಡ್ತೀವಿ, ಸೀಸೆ ಮಾಡ್ಬೋದು ನಾವು. ಈಗ ಅವರೇ ಸೀಸ್ ಮಾಡೋಣ, ಸೀಸ್ ಮಾಡಿ. ಯಾಕೆಂದರೆ ಒಳಗಡೆ ಏನಿದೆ, ಏನಿಟ್ಟಿದ್ದಾರೆ, ಅದರದ್ದು ಪರಿಸ್ಥಿತಿ ಏನಿದೆ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಕಂಟ್ರೋಲರ್ ಹತ್ರ, ಅವ್ರ ಹತ್ರ ಕೀ ಇದೆ ಏನಂದರೆ, ಡೂಪ್ಲಿಕೇಟ್ ಕೀ ಇದೆ ಅಂತಂದರೆ ಅವ್ರ ಹತ್ರನೂ ಕೀ ಇಲ್ಲ. ಅವ್ನು ತೊಗೊಂಡವನು ಇವ್ರಿಗೆ ಹೇಳಿ ಹೋಗಿಲ್ಲ, ಲಾಕ್ ಮಾಡಿ ಹಾಗೆ ಹೋಗಿಬಿಟ್ಟಿದ್ದಾನೆ. ಸೊ ವಿ ವಿಲ್ ವೇಟ್ ಫಾರ್ ಎ ರೀಸನಬಲ್ ಟೈಮ್. ಇಫ್ ದೇ ಡೋಂಟ್ ಕಮ್, ವಿ ವಿಲ್ ಇನ್ಸ್ಟ್ರಕ್ಟ್ ಅವರ್ ಆಫೀಸರ್ಸ್, ಸೀಸ್ ಮಾಡಿ, ಸೀಲ್ ಮಾಡಿ, ಮತ್ತು ನಾಳೆ ಬಂದು 10:30ಗೆ ಬಂದು ಅದನ್ನು ಓಪನ್ ಮಾಡೋಣ. ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಕೊಡಲಿ. ಆ ಥರದ್ದು ಒಂದು ಡೈರೆಕ್ಷನ್ಸ್ ಇಶ್ಯೂ ಮಾಡೋಕ್ಕೆ ನಾವು ಮನಸ್ಸು ಮಾಡಿದ್ದೀವಿ. ಈಗ ನಾವೇನು ಅಬ್ಸರ್ವೇಷನ್ಸ್ ಮಾಡ್ತಾ ಇದ್ದೀವಿ, ಇದೆಲ್ಲ ಸ್ಪಾಟ್ನಲ್ಲಿ ನಾವು ಕಂಡಂಥದ್ದು ಅಬ್ಸರ್ವೇಷನ್ಸ್. ಈಗ ಅವರಿಗೆ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ, ಕಾಮೆಂಟ್ಸ್ ಹಾಕಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರು ಬಂದು ಹೇಳಿ, ಕೆಲವು ವಿಷಯಗಳಲ್ಲಿ ಇಲ್ಲ ಸರ್ ನಮ್ಮದು ಹೀಗಿತ್ತು ಅಂದರೆ ಒಪ್ಪಬಹುದಂಥ ವಿಷಯಗಳನ್ನು ಒಪ್ತೀವಿ. ಒಪ್ಪಲಿಕ್ಕೆ ಬರದೇ ಇರುವಂಥ ವಿಷಯಗಳನ್ನು ಅದ್ರ ಮೇಲೆ ಶೀಘ್ರ ಉಗ್ರ ಕ್ರಮ ಕೈಗೊಳ್ತೀವಿ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಎಲ್ಲಿ ಪೇನ್ ಆಗ್ತದೆ ಅಂತಂದರೆ, ಪಬ್ಲಿಕ್ ಆಫೀಸಸ್, ಗೌರ್ಮೆಂಟ್ ಆಫೀಸಸ್ಸು, ಇಂಥ ಜವಾಬ್ದಾರಿಯುತ ಒಂದು ಕೆಲಸದಲ್ಲಿ ಇರುವವರು, ಇವರು ಕಸ್ಟಮರ್ಸು, ಟ್ರೇಡರ್ಸು, ಕನ್ಸ್ಯೂಮರ್ಸು, ಅವ್ರದ್ದೆಲ್ಲ ಇಂಟ್ರೆಸ್ಟ್ ಇವ್ರ ಕೈಯಲ್ಲಿದೆ. ಇಂಥವರು ಈ ಥರ ಕೆಲಸ ಮಾಡ್ತಾರೆ ಅಂತಂದರೆ ಎಷ್ಟು ಜನರಿಗೆ ಇದರಿಂದ ತೊಂದರೆ ಆಗ್ತದೆ, ಎಷ್ಟು ಜನರಿಗೆ ಇದರಿಂದ. ಯಾಕೆಂದರೆ ಇವರು ಮೆಜರ್ಮೆಂಟ್ಸ್ಗಳನ್ನು ಚೆಕ್ ಮಾಡಬೇಕು, ವೇಯಿಂಗ್ ಮಷಿನ್ಸ್ಗಳನ್ನು ಚೆಕ್ ಮಾಡಬೇಕು, ಪೆಟ್ರೋಲ್ ಬಂಕ್ಗಳನ್ನು ಹೋಗಿ ಸರಿಯಾಗಿ ಪೆಟ್ರೋಲ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡಬೇಕು. ಇವರು ಏನು ಫೋರ್ಫಿಟ್ ಮಾಡಿದ್ದಾರೆ, ಏನು ಪೆನಲ್ಟಿ ಹಾಕಿದ್ದಾರೆ, ಎಲ್ಲಿದೆ ರಿಸೀಟ್ಸು ಅಂತ ಕೇಳಿದರೆ ಇಲ್ಲಿ ತನೂ ಉತ್ತರ ಇಲ್ಲ. ತಂದು ಕೊಡಲಿ ಅವರು. ಲೀಗಲ್ ಮೆಟ್ರಾಲಜಿ ಮಾಡ್ತಾರೆ, ಇಲ್ಲಿಗಲ್ ಮೆಟ್ರಾಲಜಿ. ಓಕೆ. ಹಾಕಿದ್ದೆ 2:35. ನೋಟ್ಸ್
ಫೋನ್ ಎತ್ತಲಿಲ್ಲ, ಮಾತಾಡಿಲ್ಲ. ಅವರು ಇದನ್ನು ತಮ್ಮ ಚೇಂಬರ್ನ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಪ್ರತಿಯೊಬ್ಬರು ಕೇಳಿದ್ರೆ ಅವರ ಬೇರೆ ಯಾರು ಸ್ಟಾಫು ಅವ್ರ ರೂಮ್ನಲ್ಲಿ ಕೆಲಸ ಮಾಡಲ್ವಾ ಅಂತಂದರೆ, ನಮಗೆ ಒಬ್ಬರು ಪ್ಯೂನು ಇಲ್ಲ, ನಮ್ಗೆ ಅಟೆಂಡರ್ ಇಲ್ಲ, ಯಾರೂ ಇಲ್ಲ, ನಾವೊಬ್ಬರೇ ಅದಕ್ಕೋಸ್ಕರ ಲಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಇಬ್ಬರು ಬಂದರು, ಮಂಜುನಾಥ್ ಅನ್ನೋರು ಒಬ್ಬರು ಬಂದರು, ಇನ್ನೊಬ್ಬರು ಬಂದರು. ಅವ್ರದ್ದು ಅಟೆಂಡೆನ್ಸು ರಿಜಿಸ್ಟ್ರ್ ತರಿಸಿ ನೋಡಿದ್ರೆ 1 ವಾರದಿಂದ ಇಲ್ಲಿ ಸೈನ್ ಹಾಕಿಲ್ಲ ಅವರು. ಅವ್ರು ಹೇಳೋದು 3 ದಿನ ನಾನು ತುಮಕೂರಿಗೆ ಹೋಗ್ತೀನಿ, 3 ದಿನ ಇಲ್ಲಿ ಸೈನ್ ಮಾಡ್ತೀನಿ ಅಂತಂದು. 3 ದಿನ ಇಲ್ಲಿರೋದಕ್ಕೂ ಕೂಡ ಅದರಲ್ಲೂ ಕೂಡ ಖಾಲಿ ಬಿದ್ದಿದೆ, ಅದನ್ನು ಅವರು ಸೈನ್ ಮಾಡಿಲ್ಲ. ಆಮೇಲೆ ಅವರು ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಿದ್ರೆ, ನಾವು ರೆಮಿಟೆನ್ಸ್ ಮಾಡೋದಕ್ಕೆ ಬ್ಯಾಂಕ್ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ಎಲ್ಲರಿ ನೀವು ಮೂಮೆಂಟ್ ರಿಜಿಸ್ಟ್ರು, ನೀವು ಆಫೀಸಿಗೆ ಬಂದಾಗ ಎಲ್ಲಿದ್ದೀರಾ ಅಂತ ಗೊತ್ತಾಗೋದಕ್ಕೆ ಮೂಮೆಂಟ್ ರಿಜಿಸ್ಟ್ರ್ ಮೇಂಟೈನ್ ಮಾಡಿದ್ದೀರಾ ಅಂದರೆ ಮೂಮೆಂಟ್ ರಿಜಿಸ್ಟ್ರ್ ಮೇಂಟೈನ್ ಮಾಡಿಲ್ಲ. ಕ್ಯಾಶ್ ನಿಮ್ಮ ಹತ್ರ ಎಷ್ಟಿದೆ ಅಂತ ತೋರಿಸೋದಕ್ಕೆ ಕ್ಯಾಶ್ ರಿಜಿಸ್ಟ್ರ್ ಕೂಡ ಮೇಂಟೈನ್ ಮಾಡಿಲ್ಲ. ಟೋಟಲ್ ಇರ್ರೆಗ್ಯುಲಾರಿಟಿ ಇರ್ತಕ್ಕಂಥ, ನಾವು ಬಹುಶಃ ಎಷ್ಟು ಆಫೀಸುಗಳು ವಿಸಿಟ್ ಮಾಡಿದ ಮೇಲೆ ಇವತ್ತು ನೋಡ್ತಾ ಇದ್ದೀವಿ, ಇದರಷ್ಟು ವರ್ಸ್ಟ್ ಇರ್ರೆಗ್ಯುಲರ್ ಆಫೀಸು ನಾವೆಲ್ಲೂ ನೋಡಲಿಲ್ಲ. ಅಷ್ಟು ಇರ್ರೆಗ್ಯುಲರ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿದ್ದಾರೆ. ಮೇಡಮ್ 1 ಗಂಟೆ ಬಂದರು. ಹಾಂ, ನಾವು ಬಂದಾಗ ಕಂಟ್ರೋಲರು ಕೂಡ ನಮ್ಮ ಜೊತೆಗೆ 1 ಗಂಟೆಗೆ ಆಫೀಸ್ಗೆ ಎಂಟ್ರಿ ಆಗಿದ್ದಾರೆ. ಕೇಳಿದ್ದಕ್ಕೆ ಕರೆಕ್ಟು, ನೀವು ಹೇಳಿದ್ದು ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ. ನಾವು ಅವ್ರು ಕೇಳಿದ್ದಕ್ಕೆ ನಾವಿಲ್ಲ, ಎಲ್ಲಿ ಸೆಕ್ರೆಟ್ರಿ ಕರೆದಿದ್ರು, ಸೆಕ್ರೆಟ್ರಿಯೇಟ್ ಆಫೀಸ್ಗೆ ಹೋಗಿದ್ದೆ ಅಂತಂದು ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಬಂದು ನೋಡಿದ್ರೆ ಮೂಮೆಂಟ್ ರಿಜಿಸ್ಟ್ರಲ್ಲಿ ಅವ್ರದ್ದು ಎಂಟ್ರಿ ಇಲ್ಲ. ಆಫೀಸಲ್ಲಿ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತಂದು ಇನ್ಫಾರ್ಮೇಷನ್ನೇ ಇರೋದಿಲ್ಲ. ಅವ್ರು ತಿಳ್ಕೋಬೇಕು, ಪಬ್ಲಿಕ್ ಸರ್ವೆಂಟ್ಸ್ ಆಗಿ ನಮ್ಮ ಕರ್ತವ್ಯ ಏನು, ಇದು ಪಬ್ಲಿಕ್ ಆಫೀಸು, ಯಾರು ಬಂದರೂ ಕೂಡ ಆನ್ಸರ್ ಹೇಳೋದಕ್ಕೆ ಯಾರಾದರೂ ಒಬ್ರು ಇರಬೇಕು ಅವ್ರ ಆಫೀಸ್ಗಳಲ್ಲಿ. ಈಗ ಅವ್ರ ಚೇಂಬರ್ನಲ್ಲಿ ಏನಿದೆ ಡಾಕ್ಯುಮೆಂಟ್ಸು, ಏನು ಎತ್ತ ಪ್ರತಿಯೊಂದು ಇವಾಗ ನಾವು ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ಬಂದು ಸಾಹೇಬ್ರು ಈಗಾಗಲೇ ಡೀಟೇಲಾಗಿ ಹೇಳಿರೋ ಹಾಗೆ ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಎಷ್ಟೆಷ್ಟು ಅಲ್ಲಿ ಪಬ್ಲಿಕ್ ಮನಿ ಇನ್ವಾಲ್ವ್ ಆಗಿದೆ, ಏನೇನು ಅನಾಹುತಗಳಾಗಿದೆ